ನನ್ನ ಇಷ್ಟಪಡಲ್ಲೇನು? ಅನು ಸೂಪರ್, ಅನು ಇಷ್ಟ, ಅನನ್ಯ ಇಷ್ಟ ಅಂತಾರೆ. ಅವಾಗ ನಮ್ಮ ಮಮ್ಮಿ ಬೇಸಿಲ್ಲ. ಯಾರ್ಯಾರು ಅಂತೇಳಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ತಡ್ರಿ. ಎಷ್ಟು ಬ್ಲ್ಯಾಕ್ ಆಗೀನಿ. ಶಿಲ್ಪ ಯಾರು ಅಂತಂದ್ರೆ ನಮ್ಮ ಹಸ್ಬೆಂಡಿಗೆ ಏನೋ ಉಂಗ್ರ ಕೊಟ್ಟಿದ್ದ ನೋಡ್ರಿ. ನಿಮ್ಮ ಸಾವು ನೋಡ್ರಿ ಹೆಂಗಿದಾಳಿದ್ರಾಗ. ಕೂದಲು ಹೆಂಗಿದ್ದು ಹಂಗೆ ಒಂದು ರೆಡ್ ಸಾರಿ ಇದಾರಲ್ಲ ಗಾಯ್ಸ್, ಅವ್ರನ್ನ ಮತ್ತೆ. ಓ ಅಕ್ಕ ಬಾಂಡ್ ನೀನದೇ ಅದ್ರಾಗ ಹೊಟ್ಟೆಗದಿ. ನನಗೆ ಇನ್ನೊಂದು ಡ್ರೀಮ್ ಇದೆ ಗಾಯ್ಸ್. ಏನಾಗದಂದ್ರೆ ನನಗೆ ಇದು ಪಕ್ಕ ಗಂಟಪು ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಕಮೆಂಟ್ಸ್ ಮಾಡತ್ತಿದ್ರಿ ನೀವು ಅನನ್ಯನ ಇಷ್ಟಪಡಲ್ಲ. ಅನನ್ಯ ನಾನು ಆಕಿನ ಕರ್ಕೊಂಬಂದ್ಬಿಟ್ಟೆ ನೋಡ್ರಿ. ನನ್ನ ಇಷ್ಟಪಡಲ್ಲ ಏನು? ಇಷ್ಟಪಡ್ತೀನಿ. ಮತ್ತು ಆಕಿನ ಜಾಸ್ತಿ ಯಾಕೆ ತೋರಿಸಲ್ಲ ಅಂದ್ರೆ ಆಕಿ ಸ್ವಲ್ಪ ನಾಚ್ಕೊಂತಾಳೆ ಗಾಯ್ಸ್ ಮಾತಾಡೋಕೆ ಯೂಟ್ಯೂಬ್ನಾಗ. ಆಮೇಲೆ ಅದು ಸ್ವಲ್ಪ ಮಾತಾಡ್ತಿರ್ತಲ್ಲ ಕ್ಯೂಟ್ ಅನ್ನಿಸ್ತಿರ್ತಾ ಸಣ್ಣಕ್ಕೆ ಅಂತೇಳಿ ಕರ್ಕೊಂಡಿರ್ತೀನಿ. ಮಕ್ಕಳಂದ್ಮೇಲೆ ಯಾರಿಗೆ ಇಷ್ಟ ಇರಲ್ಲ ಗಾಯ್ಸ್. ದೊಡ್ಡ ಮಕ್ಕಳು ಇಷ್ಟ, ಸಣ್ಣ ಮಕ್ಕಳು ಇಷ್ಟ. ಅಮೂಲ್ಯನ ಅಷ್ಟೇ ಇಷ್ಟಪಡ್ತೀರಿ, ಅನನ್ಯನ ಇಷ್ಟಪಡಲ್ಲ, ಹಂಗೆ ಹಿಂಗೆ ಅನ್ನಕಂತೀರಿ. ಸ್ವಲ್ಪ ಜನ ಹೇಳಿದ್ರಷ್ಟೇ, ಹಾಗೇನಿಲ್ಲ ಗಾಯ್ಸ್. ನಮ್ಮ ಅನನ್ಯನ ಇಷ್ಟ, ಅಮೂಲ್ಯನ ಇಷ್ಟ, ಈಗ ಬರೋ ಪಾಪುನೂ ಇಷ್ಟ. ಎಲ್ಲರೂ ಇಷ್ಟ. ಮಕ್ಕಳು ಅಂದಮೇಲೆ ಯಾರು ಇಷ್ಟ ಇಲ್ಲ ಇಷ್ಟ ಅಂತ ಏನು ಹೇಳಲ್ಲ. ಯಾಕಂದ್ರೆ ಅಮೂಲ್ಯ ಸ್ವಲ್ಪ ಚಿಕ್ಕವಳಲ್ಲ, ಸ್ವಲ್ಪ ಲವ್ ಜಾಸ್ತಿ. ಅಷ್ಟು ಬಿಟ್ಟರೆ ಇಬ್ಬರು ಇಷ್ಟ ಗಾಯ್ಸ್. ಇವತ್ತಿನ ಮಾತಾಡಿ ಹಿಂಗೆ ಕುಂತ್ರೆ ಅದಕ್ಕೆ ನೀನು ಕರ್ಕೊಳಲ್ಲ ನಾನು. ಮತ್ತು ನನಗೇನು ಮಾತಾಡಲಿ. ಅನು ಸೂಪರ್, ಅನು ಇಷ್ಟ, ಅನನ್ಯ ಇಷ್ಟ ಅಂತಾರೆ. ಅನನ್ಯನ ತೋರಿಸ್ರಿ ಅಂತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ. ಇದೊಂದು 4 ಮಾತಾಡ್ತಾರೆ ಭಾಷೆದಾಗ ಹೆಂಗೆ ಮಾತಾಡ್ತಾರೆ ನೋಡ್ರಿ. ಅದ್ರಂಗೆ ಇದೊಂದು 4 ಮಾತಾಡ್ತಾವೆ ನೋಡ್ರಿ. ಎಸ್ ನೋಡ್ರಿ, ಇವತ್ತು ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ. ಮಕ್ಕ ನೋಡಿ ದಪ್ಪ ಕಾಣತ್ತೀನಲ್ಲ, ಡುಮ್ಮಿ ಕಾಣತ್ತೀನಲ್ಲ. ಓಕೆ ಗೈಸ್, ಏನಪ್ಪ ಅಂತಂದ್ರೆ ಇವತ್ತು ಜಾಸ್ತಿ ಜನ ಹಳೆ ಬ್ಲಾಗ್ಸ್ನಾಗನೇ ಕೇಳತ್ತಿದ್ರಿ. ನಿಮ್ಮ ಮದುವೆ ಆಲ್ಬಮ್ ಅಂತ ಕೇಳಿದ್ರಿ, ತೋರಿಸಿದ್ದೆ, ಅದನ್ನು ಬ್ಲಾಗ್ ಮಾಡಿದ್ದೆ. ಮತ್ತು ನಿಮ್ಮ ಸೀಮಂತದ ಬ್ಲಾಗ್ ತೋರಿಸ್ರಿ, ನೀವು ಸೀಮಂತ ಮಾಡಿದ್ರಾ ಇಲ್ವಾ ಅಂತೇಳಿ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಅಷ್ಟೇ. ಅಂದ್ರೆ ಅವಾಗಿನ ಇದ್ರೊಳಗೆ ಚೆನ್ನಾಗೇ ಮಾಡಿದ್ರು ಗಾಯ್ಸ್. ಈಗಿನ ಇಲ್ಲಿ ಹಳ್ಳಿ ಒಳಗೆ ಹೆಂಗೆ ಮಾಡ್ತಾರೆ ಈಗೆಲ್ಲ ಫುಲ್ ಸೀಮಂತ ಅಂದ್ರೆ ಫುಲ್ಲು ಧಾಮ್ ಧೂಮ್ ಗ್ರ್ಯಾಂಡಾಗಿ ಮಾಡ್ತಾರೆ. ಅವಾಗಿಂದ 13 ಇಯರ್ಸ್ ಬ್ಯಾಕ್ ಅಂತಂದ್ರೆ ಹೆಂಗಿರುತ್ತೆ ನೋಡ್ರಿ. ಹೀಗೆ 1 ವರ್ಷಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಇನ್ನು 13 ಇಯರ್ಸ್ ಅಂದ್ರೆ ಅಷ್ಟು ಚೆನ್ನಾಗೇ ಮಾಡಿದ್ರು ಆವಾಗಿಂದ ಇದ್ರೊಳಗೆ. ಅವಾಗ ಹೆಂಗಾಗಿದ್ದೆ ನಾನು, ಎಷ್ಟು ಡುಮ್ಮಿ ಆಗಿದ್ದೆ. ಅವಾಗ ನಮ್ಮ ಮಮ್ಮಿ ಬೇಸಿಲ್ಲ, ಈಗ ಚಂದದ. ಮತ್ತೇನು ಹಂಗೆ ಇರ್ಬೇಕನ? ಮತ್ತೆ ನೀನಿದ್ದಿ ನಾನು ಹೊಟ್ಟೆ ಒಳಗೆ, ಅದಕ್ಕೆ ಹಂಗಾಗಿದ್ದು. ಅಲ್ಲ, ಒಟ್ಟು ನನಗೆ ಅನ್ಸಿದ ಮಟ್ಟಕ್ಕೆ ನೀನು ಅವಾಗ ಬೇಸಿಲ್ಲ ಅಂತ. ಹಂಗೆ ಇವಾಗ ಸೀಮಂತದ್ನಾಗ ಫೋಟೋಸ್ ನೋಡ್ಯಾರ ಗಾಯ್ಸ್ ನಂದು. ಈಗ ತೋರಿಸ್ಬೇಕಾ ಓಪನ್ ಮಾಡಮ್ಮ ತೆಗಿ ಅಂದಾಗ ನಂದು ನೋಡಿ ಅದಕ್ಕೆ ಹಂಗೆ ಹೇಳಕ್ಕೆ ಹೊಂಟಾಳ. ಹೆಂಗಿದ್ದೀನಿ ಬೇಸಿಲ್ಲ ಕರ್ರಾಟ. ನಾನು ಅನನ್ಯ ಹುಟ್ಟುವಾಗ ಬ್ಲ್ಯಾಕ್ ಆಗಿದ್ದೆ ಗಾಯ್ಸ್. ಮತ್ತು ಫುಲ್ ಅಂದ್ರೆ ಫುಲ್ಲು ನೆನಪಿಲ್ಲ, ಒಂದು ಏನಿಲ್ಲ ಅಂದ್ರೆ 70 ಅಬೋವ್ ಆಗಿದ್ದೆ. ಹೇಳ್ಬಾರ್ದು ಅದನ್ನು. ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಕಾಮಿಡಿ ಮಾಡ್ತಿದ್ರು, ಡುಮ್ಮಿ ಹಂದಿ ಹಂಗೆ ಹಿಂಗೆ ಅಂತೇಳಿ ಕಾಡ್ಸಿದ್ರು ಗಾಯ್ಸ್. ನಾನು ಆಮೇಲೆ ಫುಲ್ಲು ಮನ್ಸಿಗೆ ತೊಗೊಂಡು ಆಮೇಲೆ ಚೇಂಜ್ ಆಗಿಬಿಟ್ಟೆ ಗಾಯ್ಸ್. ಎಲ್ಲರೂ ಅಷ್ಟೇ, ಪ್ರೆಗ್ನೆನ್ಸಿ ಟೈಮ್ನಾಗ ಎಲ್ಲರೂ ದಪ್ಪ ಆಗೇ ಆಗ್ತಾರೆ. ಅವನೊಂದು ಅಂಥವು ಗಾಯ್ಸ್, ಕೆಲ್ಸಕ್ಕೆ ಬಲಾರ್ದು ಅಂತಿರ್ತಾವೆ. ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ಮುಗ್ದೇ ಹೋಯ್ತು ನೋಡ್ರಿ. ಹೌದಿಲ್ಲ? ನಾವು ಕರ್ರಿ ಆಗೋದು ಅಷ್ಟೇ, ಬೆಳ್ಳಗಾಗೋದು ಅಷ್ಟೇ. ಅಮೂಲ್ಯನ ಹುಟ್ಟೋತ್ನಾಗೂ ದಪ್ಪ ಆಗಿದ್ದೆ, ಅನು ಹುಟ್ಟೋತ್ನಾಗೂ ದಪ್ಪ ಆಗಿದ್ದೆ. ಇವಾಗೂ ದಪ್ಪ ಆಗೀನಿ. ಊಟ ಗಿಟ ಚೆನ್ನಾಗಿ ಮಾಡ್ತೀವಲ್ಲ, ಮತ್ತು ಆರಾಮ್ ರೆಸ್ಟ್ ಇರುತ್ತಲ್ಲ, ದಪ್ಪ ಆಗೇ ಬಿಡ್ತೀವಿ. ಒಬ್ಬೊಬ್ರು ದಪ್ಪನೇ ಆಗಲ್ಲ. ನನ್ನೆ ಹೊಟ್ಟೆ ಅಷ್ಟೇ ಕಾಣ್ತಿರುತ್ತೆ, ಒಬ್ಬೊಬ್ರು ಮುಖನೂ ದಪ್ಪ ಆಗಿರಲ್ಲ. ಒಬ್ಬೊಬ್ರು ಅವ್ರವ್ರ ಬಾಡಿ ಸಿಮ್ಟಮ್ಸ್ ಅನಿಸುತ್ತಾ. ನನಗಿವಾಗ 7 ಮಂತ್ಸ್ ನಡೆಯತ್ತದ. ಬರೀ ಇದೇ ಟಾಪಿಕ್ ಆಯಿತು. ಓಕೆ ಬರ್ರಿ ನನ್ನ ಆಲ್ಬಮ್ ತೋರ್ಸೋಣ ನೋಡಿರಿ. ಅವಾಗ ಕ್ಯೂಟ್ ಆಲ್ಬಮ್, ಮದುವೆದಂತೂ ತೋರಿಸಿನಲ್ಲ, ಫುಲ್ಲು ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ರು ಆಲ್ಬಮ್ಮು. ಇದನ್ನು ಸಿಂಪಲ್ಲಾಗಿ
ಫೋಟೋಗ್ರಾಫರ್ ಇರ್ತಾರಲ್ಲ ಗೈಸ್, ಉಲ್ಟಾ ಹಿಡಿದು ನೋಡು. ಹೌದಲ್ಲ, ನಾನು ಹೆಂಗಾಗಿನಿ, ಇವರು ಪಪ್ಪ ಹೇಗಿದ್ದಾರೆ, ಜ್ಯೋತಿ ಸಾವು ಇದ್ದಾರೆ ಅಲ್ಲ, ಜ್ಯೋತಿ ಇದ್ದಾರನ, ರೇಷು ಇದ್ದಾಳೆ ತಡ್ರಿ, ಹೆಂಗದಾಳೆ ತೋರಿಸ್ತೀನಿ. ಸಾವು ಹೆಂಗದ ತಡ್ರಿ, ಒಂದೊಂದೇ ಫೋಟೋ ಅದಾವೆ, ಭಾಳ ಇಲ್ಲ, ಸುಮ್ಮನೆ ಸಿಂಪಲ್. ಸುಮ್ಮನೆ ನಕ್ಕಾಳದ್ರ. ನಮ್ಮ ಅಪ್ಪಾಜಿ ಹೆಂಗಿದ್ರು, ನಮ್ಮ ಮಮ್ಮಿ ಹೆಂಗದಾರ, ನಮ್ಮ ತಾತ ಮೀಸಿನೇ ಇಲ್ಲ, ಇಷ್ಟೇ. ಓಕೆ, ಬರೀ ತೋರ್ಸಂಬರ್ರಿ ಇದನ್ನು. ಇದು ಯಾವಾಗಪ್ಪ ಅಂತಂದರೆ ಇದು 2013 ಗೈಸ್, ಅವಾಗಿನ ಟೈಮಲ್ಲಿ ಮಾಡಿದ್ದಾರೆ ನೋಡ್ರಿ, ಹ್ಯಾಪಿ ಟುಗೆದರ್ ಅಂತ. ನನಗೆ ಯಾವಾಗ ಸೀರೆ ಮಾಡಿದ್ರು, ಯಾವಾಗ ಫಂಕ್ಷನ್ ಮಾಡಿದ್ರು ಅಂದ್ರೆ 8 ಮಂತ್ಸ್ ಕಂಪ್ಲೀಟ್ ಇನ್ನೂ ಆಗಿದ್ದಿಲ್ಲ, 8 ಮಂತ್ಸ್ ನಡೆಯತ್ತಿತ್ತು. ಅವಾಗೇನು ಒಳ್ಳೆ ದಿನ ನೋಡಿ ಅವಾಗ ಸೀರೆ ಕಾರ್ಯಕ್ರಮ ಮಾಡಿದ್ರು. ಬರ್ರಿ ತೋರ್ಸೋಣ. ಅವಾಗ ಗೊತ್ತಿರೋಷ್ಟು ಏನೇನು ಆಗಿತ್ತು ಮೂಮೆಂಟ್ಸ್, ಯಾವ ಥರ ಏನೇನು ಸಿಂಟಮ್ಸ್ ಇದ್ದವು ಏನೂ ನೆನಪಿಲ್ಲ ಗಾಯ್ಸ್, ಯಾಕಂದ್ರೆ 13 ಇಯರ್ಸ್ ಆಗೈತಾರ. ಅವಾಗೇನು ಏನೂ ನೆನಪಿಲ್ಲ. ಸ್ವಲ್ಪ ದಪ್ಪ ಆಗಿದ್ದೆ, ಮತ್ತು ಡುಮ್ಮಕ್ಕೆ ಸ್ವಲ್ಪ ಬ್ಲ್ಯಾಕ್ ಆಗಿದ್ದೆ, ಅದು ಮಾತ್ರ ನೆನಪೈತೆ ನನಗೆ. ನೋಡ್ರಿ, ಟಂಟಡ ಕಾಣ್ತಾ ಇಲ್ಲ ಅನ್ಸುತ್ತಾ, ಇಲ್ಲಿ ನೋಡ್ರಿ, ಬ್ಯಾಕ್ ಕ್ಯಾಮ್ರಾ ತೋರಿಸ್ಬೇಕು ಅಂತಲ್ಲ, ಹಿಂಗೆ ತೋರಿಸ್ಬಿಡ್ತೀವಿ ನೋಡ್ರಿ. ಸ್ವಲ್ಪ ಫೋಟೋಸ್ ಇದಾವೆ ಗೈಸ್, ಭಾಳ ಫೋಟೋಸ್ ಇಲ್ಲ. ಯಾರ್ಯಾರು ಅಂತೇಳಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ತಡ್ರಿ. ಇದ್ರಾಗ ಸರಿ ಕಾಣಲ್ಲ. ಅನನ್ಯ ನೀನೇ ಇಲ್ಲಲ್ಲ ಅನನ್ಯ. ನಾವು ಒಟ್ಟೆ ಅದೇ ಅಲ್ಲವಾ ಖುಷಿ. ಅಮ್ಮೂಲಿಗೆ ಹೇಳ್ಬಿಡೋ ಗೈಸ್, ಫುಲ್ ಹುರ್ಕೊಂಬಿಡ್ದ. ನಾನಿಲ್ಲ ತಗ, ನಾವೊಂದು ಸ್ಟೈಲ್ ಏನಾಗ ಅದಕ್ಕೆ ಹಂಗೆ ಹಿಂಗೆ ಅಂತೇಳಿ ಜಗಳ ತಕ್ಕಂತಳಕಿಗೆ. ಓಕೆ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರ್ಸೋಣ ಬರ್ರಿ. ಅರಣ್ಯ ತೋರ್ಸೋಣ, ಲೆಟ್ಸ್ ಸ್ಟಾರ್ಟ್ ಅನ್ನ. ನಾನು ನೋಡಿ ಹೆಂಗದೀನಿ, ಇಲ್ಲೆಲ್ಲ ತಡಿ, ಅಲ್ಲಿ ನೋಡ ತಲೆ ಮೇಲೆ ಹಾಕಿರೋದು ದಂಡೆ. ಇಲ್ಲ ತಡಿ, ಒಂದೊಂದು ತೋರ್ಸಮ್ಮ ಆಯ್ತಾ. ಈಕಿ ನಮ್ಮ ರಚ್ಚು ಅಂತೀನಲ್ಲ ಗೈಸ್, ಮೊನ್ನೆ ಮದುವೆಲೆಲ್ಲ ನೋಡಿದ್ರಲ್ಲ, ರಚಿತಾರಾಮ ಅವಳು ಗೈಸ್, ಇವಳು. ಇವ್ರು ನಮ್ಮ ರಿಲೇಷನ್ ಆಗ್ಬೇಕು. ಓಪನ್ ಮಾಡಿ ಆಮೇಲೆ ತೆಗಿ ಒಂದೊಂದೇ. ಮತ್ತೆ ನೋಡ್ರಿ, ಇವರು ನಮ್ಮ ದೊಡ್ಡಮ್ಮ ಗೈಸ್. ನಾವು ಊರಿಗೆ ಹೋದಾಗ ಅಲ್ಲಿ ದರ್ಗಾ ಹತ್ರ ಹೋಗಿ ಟೀ ಕುಡಿತೀವಲ್ಲ, ಆ ದೊಡ್ಡಮ್ಮ ಇವರು. ನಾನು ನೋಡು ಎಷ್ಟು ಬ್ಲ್ಯಾಕ್ ಆಗೀನಿ. ಹಂಗೆ ಅನ್ಬಾರ್ದಮ್ಮ. ಸೀರೆಗೆ ಯಾವುದೋ ಮ್ಯಾಚಿಂಗ್, ಅದಕ್ಕೆ ಮ್ಯಾಚ್ ಆಗೋಂಥ ಒಂದು ಗೋಲ್ಡನ್ ಬ್ಲೌಸ್ ತಗೊಂಡಿದ್ದೆ. ಇದು ನಮ್ಮ ದೊಡ್ಡಮ್ಮ ಸೀರೆ ಮಾಡ್ದಾಗ ತಂದಿದ್ದು ಗಾಯ ಸೀರೆ, ಇನ್ನೂ ಇದೆ ಅದು. ಇದು ಇಲ್ಲೇ ನಮ್ಮ ಮನೆ ಗೊತ್ತಿರೋರು. ಬ್ಯಾಕ್ ಮಾಡು, ಇನ್ನೊಂದು ಸಲ ತೆಗಿ. ಇವರು ರಚಿತಾರಾಮದಲ್ಲ, ಅವ್ರ ಮಮ್ಮಿ. ಇದು ನಮ್ಮ ಮಾನಸಕ್ಕನವ್ರ ಮಮ್ಮಿ. ಅವ್ರಿಗೆ ಗೊತ್ತಾಗಲ್ಲ, ಇವರೆಲ್ಲ ನಮ್ಮ ರಿಲೇಷನ್ ಗೈಸ್ ಇಲ್ಲೇ ಊರಲ್ಲಿ. ಇವ್ರು ನೋಡ್ರಿ ಇಷ್ಟು ದೊಡ್ಡವರಾಗಿದ್ದಾರೆ ಇವಾಗ ಇವರಿಬ್ಬರು. ನಾನು ನೋಡಿ ಹೆಂಗದೀನಿ. ಓಪನ್. ಇವರು ರಿಲೇಷನ್, ಇವರು ನಮ್ಮ ಕಾಟಿಗೆಯವರು. ಇವರು ನಮ್ಮ ಕಾಟಿಗೆಯವರು. ಇವರು ಭಾಳ ಅಳ್ಳಾಡಿಸ್ಬೇಡ. ಇವರು ಶ್ವೇತಕ್ಕನವ್ರ ಮಮ್ಮಿ ಅಲ್ಲ. ಓಪನ್ ಮಾಡು. ಇವರು ಅಲ್ಲ, ನಾನು ಹೆಂಗದಿ ನೋಡು. ಇವರೆಲ್ಲ ಎಷ್ಟಿಷ್ಟು ದೊಡ್ಡವರಾಗಿದ್ದಾರೆ ಗೊತ್ತಾ ಗಾಯ್ಸ್. ಇವಾಗ ಇವಳಂದ್ರೂ ಫುಲ್ ದೊಡ್ಡವಳಾಗಿ ಅವಳೆ. ಇವರೆಲ್ಲ ನಮ್ಮ ರಿಲೇಷನ್ ಗೈಸ್. ಫುಲ್ ಸಿಂಪಲ್ಲಾಗಿ ಅಂದ್ರೆ ಮಾಡಿದ್ವಿ ಆವಾಗಿನ ಕಾಲದಾಗ. ಇದೇ ಗ್ರ್ಯಾಂಡ್ ಗೈಸ್. ಇವರು ನಮ್ಮ ಕಾಟಿಗೆ ಅವರು ದೊಡ್ಡಮ್ಮ ಅವರು. ಇವರು ನಮ್ಮ ನವಲ್ಗುಂದ ಅವರು ಗೈಸ್. ನೋಡ್ರಿ ಶಿಲ್ಪ ನೋಡ್ರಿ ಗೈಸ್ ಹೆಂಗಿದಾಳ. ನಮ್ಮ ಶಿಲ್ಪ ಅಂತೇಳಿ ಯಾವಾಗಲೂ ತೋರಿಸ್ತೀನಲ್ರಿ. ಶಿಲ್ಪ ಯಾರು ಅಂತಂದ್ರೆ ನಮ್ಮ ಮಮ್ಮಿ ಅಣ್ಣನ ಮಗಳು ಗೈಸ್. ಮತ್ತು ಹಾಗೆ ನಮ್ಮ ಮಮ್ಮಿ ಅಣ್ಣನ ಮಗಳನ್ನೇ ನಮ್ಮ ಅಣ್ಣಗೆ ತೊಗೊಂಡಿದ್ದೀವಿ. ನಮ್ಮ ಮಾಮನ ಮಗಳನ್ನೇ ನಮ್ಮ ಅಣ್ಣಗೆ ಮದುವೆ ಮಾಡ್ಕೊಂಡಿವಿ. ಅವಳು ನೋಡ್ರಿ ಈಗ ಹೆಂಗಿದಾಳ್ರಿ ಡುಮ್ಮಕ್ಕ. ಇಲ್ಲಿ ನೋಡ್ರಿ ಹೆಂಗಿದಾಳ. ಇವ್ರು ನಮ್ಮ ಅಕ್ಕ ಗೈಸ್. ಇವರಲ್ಲೇ ನಮ್ಮನವ್ರಿಗೊಂದ ಕರಟಿಗೆ ಅವ್ರು ಗೈಸ್ ಇವರು. ನಾನು ನೋಡು ಫುಲ್ ಮುಖ ಎಲ್ಲ ಕುಂಕುಮ ಹಚ್ಚಿ ನನ್ನ ಧೂಮ್ ಮಾಡಿಬಿಟ್ಟಿದ್ರು ಗೈಸ್. ಕುಂಕುಮ ಎಲ್ಲ ಮುಳುಗೋಗ್ಬಿಟ್ಟಿದ್ನಿ ಕುಂಕುಮದಾಗೆ. ಬೆವರು ಫುಲ್ಲು. ಅದ್ರಾಗ ಬೇರೆ ನಮ್ಮ ಸುರೇಶ್ ಮಾಮ ನೋಡಿ, ನಮ್ಮ ಶಿಲ್ಪ ಅವ್ರ ಹಸ್ಬೆಂಡ್ ಗೈಸ್. ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮನ ಮಗ ಗೈಸ್.
ನಮ್ಮ ಹಸ್ಬೆಂಡಿಗೆ ಏನೋ ಉಂಗುರ ಕೊಟ್ಟಿದ್ದ ನೋಡ್ರಿ ಅವಾಗಿಂದ ಇದ್ರೊಳಗೆ. ಇವ್ರು ನಮ್ಮ ರಿಲೇಷನ್ಸ್. ನಮ್ಮ ಮಮ್ಮಿ ನೋಡು ದೊಡ್ಡಮ್ಮ ನೋಡಿಲ್ಲಿ ನಮ್ಮ ದೊಡ್ಡಮ್ಮ ನೋಡ್ರಿ ಎಷ್ಟು ಸ್ಲಿಮ್ ಇದ್ದಾರ, ಇವಾಗ ನೋಡಿದ್ರೆ ದಪ್ಪ ಆಗಿದಾರ. ನಮ್ಮ ಅಣ್ಣನ ಮಗಳ ಗಾಯ್ಸ್ ಈಗ ನೋಡಿದ್ರಿ ಇವಳು 8th ಕ್ಲಾಸ್. ನಮ್ಮ ಮಮ್ಮಿ ನೋಡ್ರಿ ಎಷ್ಟು ತೆಳ್ಳಗಿದಾರ, ಬ್ಲ್ಯಾಕ್ ಸ್ಯಾರ್ ಹಾಕೊಂಡು ನೋಡ್ರಿ ಅವಾಗಲೇ ನಮ್ಮ ಮಮ್ಮಿ. ನಾ ನೋಡ್ರಿ ಹೆಂಗಿದ್ದೀನಿ ಡುಮ್ಮಿ ಡುಮ್ಮಿ ಆಂಟಿ. ಹಾಂ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನೇನ್ರ ನಾಗವಲ್ಲಿ ಹೇಗಿನಿ. ಸರಿ ತೆಗಿ. ಇವರು ರಚಿತಾ ರಾಮ್ ಅವರ ಫ್ಯಾಮಿಲಿ ಗೈಸ್. ಇಲ್ಲಿ ನೋಡು ಗೈಸ್ ನಿಮ್ಮ ಸಾವು ನೋಡ್ರಿ ಹೆಂಗಿದಾಳಿದ್ರಾಗ. ಫೇವ್ರೆಟ್ ಸಾವು ಅಲ್ಲ ಇಲ್ಲಿ ನೋಡಕ್ಕೆ ಸ್ಮೈಲ್ ನೋಡು, ಫುಲ್ ನಾಚಿಕನ ಕುಂತ. ಎದಕ್ಕೆ ನಾಚಿಕನ ಕುಂತಿಲ್ಲ ಅಂದ್ರೆ ಅವ್ರ ಮಾಮನ ಪಕ್ಕ ನಿಂದ್ರಕ್ಕೆ ನಾಚಿಕನ ಕುಂತಿಲ್ಲ ಅನ್ಸುತ್ತ. ಮೇ ಬಿ ಕೈ ಎಲ್ಲ ತಕೊಂಡ ಫೋಟೋಗ್ರಾಫರ್ ನಗ್ಸಾಕಂತಿದ್ರ ಅನ್ಸುತ್ತ. ಆಕಿ ಇಲ್ಲ, ಆಕಿ ಎದಕ್ಕೆ ಕಾಣವಲ್ಲ ಇದ್ರಾಗ. ತಡಿ ನೋಡಮ್ಮ. ಯಾವ ಫೋಟ್ನಾಗ ಇಲ್ಲ ಅಲ್ಲ, ಹೌದು ಅವಳು ಯಾಕೋ ಇಲ್ಲ, ಮಿಸ್ ಆಗ್ಯಾಳ, ತಪ್ಪಿಸ್ಕೊಂಡಾಳ ಗೈಸ್. ಬಚಾವಾದ್ನೆ ಅನ್ಕೊಂಡಿರ್ತಾಳೆ ಈಗ ಬ್ಲಾಗ್ ನೋಡಿ. ಹಾಂ ಓಕೆ. ಹ್ಞೂ ತೆಗಿ. ನೋಡ್ರಿ ಅಜ್ಜಿನವರು. ಈ ಅಜ್ಜಿ ಇದ್ದಾರೆ ಈಗ, ಈ ಅಜ್ಜಿ ಇಲ್ಲ ಇವಾಗ ಪ್ರೆಸೆಂಟ್. ಅಜ್ಜಿನವ್ರನ್ನ ಕುಂದ್ರಿಸಿ ನಾವು ತಗೊಂಡಿದೀವಿ ನೋಡ್ರಿ ತಾತ ಗೈಸ್. ಇವರು ನಮ್ಮ ಅತ್ತೆ ಮಗ ಗೈಸ್, ನಮ್ಮ ದೊಡ್ಡ ಅತ್ತೆ ಮಗ. ಅವರಿಲ್ಲ, ಮರಿಯಪ್ಪ ಅಂತೇಳಿ ಅವಾಗ ಇದ್ರು, ಬಟ್ ಇವಾಗಿಲ್ಲ, ಅವರು ತೀರ್ಕೊಂಡ್ರು. ಇವ್ರು ನಮ್ಮ ಅಪ್ಪಾಜಿ ಗೈಸ್. ನಮ್ಮ ಅಪ್ಪಾಜಿ ನೋಡಿ ಹೆಂಗದನ, ಮೀಸಿಲ್ ನೋಡು. ಮಿಸಿಲ್ಲ, ಅವಾಗ ಫುಲ್ ಡಿಸೆಂಟ್ ಇದ್ರು ಗೈಸ್. ಇವಾಗ ವೀರಪ್ಪನಾಗಿದ್ದಾರೆ ನಮ್ಮ ಅಪ್ಪಾಜಿ. ಇಲ್ಲಿ ನೋಡು ನಮ್ಮ ಅಪ್ಪಾಜಿ ಗತ್ತು ಗಮ್ಮತ್ತು ಗಾಂಭೀರ್ಯ ಹಂಗೆ ಐತಿ ನೋಡಿ ಗೈಸ್. ಯಾವಾಗ್ಲೂ ಹಂಗೆ ಐತಿ. ಮೀಸಿ ಒಂದೇ ಇಲ್ಲ, ಹಂಗೆ ಅದು ಒಂದು ಬಂದಿಲ್ಲ. ಏನು ಕೂದ್ಲಿ ಹೆಂಗಿದ್ದು ಹಂಗ ಒಂದು ಮೀಸಿ ಒಂದ ಬರ್ತೈತಿ ತೆಗಿ. ಇವರೆಲ್ಲ ನಮ್ಮ ರಿಲೇಷನ್ ಗೈಸ್. ಈ ರೆಡ್ ಸಾರಿ ಇದಾರಲ್ಲ ಗೈಸ್, ಅವ್ರು ನಮ್ಮ ಅತ್ತೆನ ತೋರಿಸ್ರಿ ಅಂತಿದ್ದೆಲ್ಲ ಹೇಳ್ಬಿಟ್ಟು ನೋಡ್ರಿ, ಇವರೇ ನೋಡ್ರಿ. ಇವರೆಲ್ಲ ನಮ್ಮ ರಿಲೇಷನ್ಸ್. ಇಲ್ಲಿ ಸ್ಪೆಷಲಿಸ್ಟ್. ಓಹೋ ಅಕ್ಕ ಬಾಂಡ್, ರೇಷ್ಮಾ ಬಾಂಡ್ ನೋಡ್ರಿ, ಕ್ಯೂಟ್ ಇದ್ಲ ರೇಷ್ಮಾ. ಅವಾಗ ಚಂದಿದ್ಲು. ಒಂದು ಯಾವುದೋ ಪರ್ಪಲ್, ಇಬ್ಬರು ಡ್ರೆಸ್ ತೊಗೊಂಡ್ಬಿಟ್ಟಿದ್ವಿ. ನಾ ಇಂಥದ್ದು ಸೇಮ್ ಬ್ಲ್ಯಾಕ್ ತೊಗೊಂಡಿದ್ನಿ, ಆಕೆ ಪರ್ಪಲ್ ತೊಗೊಂಡಿದ್ಲು. ಮಸ್ತ್ ಚವರಿ ಹಾಕ್ಯಂಡು ನೋಡ್ರಿ ಗೈಸ್. ಬರೀ ಚವರಿ ಬಿಟ್ಟು ಅಡ್ಡಾಡ್ತಿದ್ದಿಲ್ಲ ಅವಾಗಿಂದ. ಇವ್ರು ನಮ್ಮ ಅಕ್ಕ ಅನಿತಕ್ಕ ಅಂತೇಳಿ. ಹೆಂಗಿದೆ ನೋಡ್ರಿ ಅವಾಗ. ಇದು ಒಂದೇ ಪಿಕ್ ಅನ್ಸುತ್ತೆ, ನಿಂದಿರ್ಸಿ ಇಬ್ರು ತೆಗ್ಸಿರೋದು. ನಾನು ಹೆಂಗಿದ್ದೆ ನೋಡು, ಕಾಮಿಡಿ. ಅದೇನಾಗಿದ್ದು ಗೊತ್ತಾ, ಓಪನ್ ಮಾಡಿ ಹಿಂಗಿಡ್ಕ. ಅಣ್ಣ ನೀನದೇ ಅದ್ರಾಗ ಹೊಟ್ಟೆಗದಿ. ಅರಣ್ಯ ಹುಟ್ಟಿದಾಗ ಸ್ವಲ್ಪ ತೆಳ್ಳಗಿದ್ಲು ಗೈಸ್. ಎಷ್ಟು ಇದ್ಲು, 3 ಇದ್ಲು. ನಾನು ಬರ್ಬೇಕಾದ್ರೆ ಎಷ್ಟು ಜಗ್ಗಿ ತಿನ್ಸಲ್ಲ ಹಿಂಗ. ಜಗ್ಗಿ ಇದು ತಿಂದಿದ್ನೆ, ಏನದ ಅದೇನು ಆ್ಯಪಲ್ ಅಂತ ಜಗ್ಗಿ ತಿಂದಿದ್ನಿ. ನನಗೆ ಏನ ಬಾದಾಮಿದಾಗ ಅದೇದು ಏನಂತಾರವ, ಅದಕ್ಕೆ ರೆಡ್ ಕಲರ್ ಇರ್ತೈತಲ್ಲ, ಅದು ಹಿಂಗ ಸಣ್ಣ ಸಣ್ಣ ಏನಂತಾರೆ ನೆನಪಾಗ್ಬೋದು ನೋಡ. ಅದೇ ಮೊಮೆಂಟಿಗೆ ಇವಾಗ ನೆನಪಾಗವಲ್ದು. ಹಾಂ ಕೇಸರಿ ಜಗ್ಗಿ ಕುಡ್ದಿದ್ದೆ. ಏನಿಲ್ಲ, ಚಲೋ ಅದೆಯಲ್ಲ, ಕ್ಯೂಟ್ ಅದಿ ನೀನು. ಬ್ಲ್ಯಾಕ್ ಇದ್ರೆ ಕಳ ಅದಿದ್ದಿ. ಅಮೂಲ್ಯ ನೀನಷ್ಟು ಕಳ ಇಲ್ಲ. ಎಲ್ಲರೂ ಹಂಗೆ ಅಂತ ಅಲ್ಲ, ಇದು ಒಂದೇ ಸಿಂಗಲ್ ಪಿಕ್ ಗೈಸ್. ನೀನು ಅಮೂಲ್ಯ ನೋಡಿದ್ರೆ ಬ್ಲಾಗ್ ನೋಡಿದ್ರೆ ಹುರ್ಕಂತಾಳೆ ಗೈಸ್. ಮತ್ತೆ ರೇಷ್ಮಾ ನೋಡ್ರಿ ಫುಲ್. ಅವಾಗ ಹುಬ್ಳ್ಯಾಗ ಈ ಡ್ರೆಸ್ ತೊಗೊಂಬಂದಿದ್ವಿ. ನಾನು ಗ್ರೀನ್ ಬ್ಲ್ಯಾಕ್ ಇರೋ ತಗೊಂಡಿದ್ದೆ, ಆಕೆ ಪರ್ಪಲ್ ರೆಡ್ ಇರೋ ತಗೊಂಬಿಟ್ಟಿಲ್ಲ. ಇಬ್ಬರು ಧೂಮ್ ಮಾಡಿದ್ವಿ ಗೈಸ್ ಹಾಕ್ಕೊಂಡು. ಅವಾಗಲೇ ನಮ್ಮ ಅಕ್ಕ ನೋಡ್ರಿ ಅನಿತಕ್ಕ ಹೆಂಗೆ ಸ್ಮೈಲ್ ಮಾಡತ್ತಾಳ. ಇಲ್ಲೂ ಅವರೇ ಇದ್ದಾರೆ. ರೇಷ್ಮಾ ಕ್ಯೂಟ್ ಇದ್ಲು ಗೈಸ್ ಅವಾಗ. ಅವಳು ಅವಾಗ ಸೆಕೆಂಡ್ ಇಯರ್ ಇದ್ಲು ಅನ್ಸುತ್ತೆ. ನಾನು ಪ್ರೆಗ್ನೆನ್ಸಿ ಟೈಮ್ನಾಗ ಸೆಕೆಂಡ್ ಇಯರ್ ಇದ್ಲು.
ನೋಡಿರಿ ಹಂಗೆ ಅಲ್ಲೇ ನಮ್ಮ ಕಡೆ ಮನೆ ಕಡೆ ಮಾಡಿದ್ರು ಗಾಯ್ಸ್. ಹಂಗೆ ಒಂದು ಗ್ರೂಪ್ನ ತೆಗ್ದಿದ್ದಾರೆ. ತೆಗಿ ನೋಡ್ರಿ. ಊಟಕ್ಕೆ ಏನೇನ ಮಾಡ್ಸಿದಾರ. ಏನೇನು ಮಾಡ್ಸ್ಯಾರ? ಬಜ್ಜಿ, ಚಪಾತಿ, ಪಲ್ಯ, ಬೂಂದಿ, ಅದು ಮಾವಿನಕಾಯಿ ಚಟ್ನಿ. ಖಾರದ ಬೂಂದಿ. ಇವರೆಲ್ಲ ಈಗ ದೊಡ್ಡವರಾಗಿದ್ದಾರೆ ಗೈಸ್. ಅನ್ನ, ಸಾಂಬಾರ್, ಹುಗ್ಗಿ. ನೋಡ್ರಿ ಹಂಗೆ ಒಂದು ಊಟ ಮಾಡೋ ಪಿಕ್ಕನ್ನು ತೆಗ್ದಿದ್ದಾರೆ. ಅದು ಅನ್ಸುತ್ತೇನ ಇವೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಅವು ಇವು ಅದಾವ ಗೈಸ್. ನಿಮ್ಗೇನಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿರಿ. ಹಾಂ, ಅಣ್ಣನೇನು ಚೈಲ್ಡ್ಹುಡ್ ಫೋಟೋಸ್ ಅದಾವ ನನ್ನ ಕಡೆ. ಒಂದು ಸ್ವಲ್ಪ ಕಲೆಕ್ಷನ್ಸ್ ಮಾಡೀನಿ. ನಾರಿದಟ್ಟಿ ಹಾಂ, ನಾರಿದಟ್ಟಿ ಅಂತೇಳಿ 4 ವರ್ಷ ಅಥವಾ 9 ಇಯರ್ಸ್ನಾಗ ಮಾಡ್ತಾರಲ್ಲ ಗೈಸ್. ನಮ್ಮ ಜನನಿಗೆ ಮಾಡಿದ್ವಿ ನೋಡ್ರಿ. ಆ ಥರ ಮಾಡಿರೋದು ಅನನ್ಯ. ಕ್ಯೂಟ್ ಆಗಿದ್ದೆ ಯಾವಾಗ ನೀನಲ್ಲ. ಮಸ್ತ್ ಅದಾವ ಅವು ಫೋಟೋಸ್ ನಿಮಗೆ. ಮತ್ತು ನಂದು ರೇಷ್ಮಾ, ನಮ್ಮ ಫ್ಯಾಮಿಲಿ, ನಮ್ಮ ಜ್ಯೋತಿನವ್ರದ್ದು ಎಲ್ಲ ಸ್ವಲ್ಪ ಪಿಕ್ಸ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ನಿಮ್ಗೇನಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿರಿ. ನೀ ತೋರಿಸ್ಬಾರ್ದು ಇವಾಗ ನಾನು, ಮತ್ತೆ ಆಮೇಲೆ ನನಗೆ ಬ್ಲಾಗ್ ಬೇಕು ಮಾಡೋಕ್ಕೆ. ಮತ್ತು ಅದ ಚೈಲ್ಡ್ಹುಡ್ ತೋರಿಸಲ್ಲ ನಾನೀಗ. ನಿಂದೇ ಒಂದು ಸಪ್ರೇಟ್ ಮಾಡ್ತೀನಿ ಮಾಡಂದ್ರೆ ಅವ್ರು. ಡನ್. ನನ್ನ ಫೋಟೋ, ಚೈಲ್ಡ್ಹುಡ್ ಫೋಟೋ ಬೇಕಂತಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಅಷ್ಟೇ ಅಲ್ಲ. ನಿಮಗೆ ಆದಷ್ಟು ಎಲ್ಲ ಫೋಟೋನ ತೋರಿಸ್ತೀವಿ. ಓಕೆ ಗೈಸ್, ಹೇಗಿತ್ತು ನನ್ನ ಮದುವೆ? ಅಲ್ಲ ಸಾರಿ, ಯಾವ ಆಲ್ಬಮ್? ಸೀಮಂತ. ನನಗೆ ಇನ್ನೊಂದು ಡ್ರೀಮ್ ಇದೆ ಗೈಸ್. ಏನಂತ ಹೇಳ್ತೀನಿ ತಡ್ರಿ ಗೈಸ್. ಇವಾಗ ಹೇಳಿದಾರೆ ಡ್ರೀಮ್ ಏನಿಲ್ಲ ಗೈಸ್, ಹೇಳ್ಬಿಡ್ತೀನಿ ನೋಡ್ರಿ. ಡ್ರೀಮ್ ಅಂತಲ್ಲ, ಆಸೆ. ಸಾರಿ, ಆಸೆನೂ ಡ್ರೀಮೇ. ಅಲ್ಲಪ್ಪ, ಅಂಥವೆಲ್ಲ ಎಲ್ಲ ಮುಗೀತು. ಅಷ್ಟು ದೊಡ್ಡ ಮಟ್ಟಕ್ಕೆ ಆಸೆ ಇಲ್ಲಿ ಇವಾಗ ಬಿಟ್ಟಿದ್ದೀನಿ. ಇವಾಗ ಏನಪ್ಪ ಆಸೆಗಳ ಅಂತಂದ್ರೆ, ಅದೇ ಆಸೆನೇ ಬಿಡೋದು. ದೊಡ್ಡ ಆಸೆ ಅದು. ಅಂದ್ರೆ ನನ್ನ ಕೈಲಿಲ್ಲದ್ದು, ದೇವ್ರ ಕೈಲಿ. ನನ್ನ ಕೈಲಾಗದಂದ್ರೆ ನನಗೆ ಇದು ಪಕ್ಕ ಗಣಪಪ್ಪು. ಹೌದಾ? ಓಕೆ, 100% ಗಣಪಪ್ಪು. ಯಾವ್ದಾನ ಹುಟ್ಲಿ ಬಿಡಮ್ಮಿ. ಮತ್ತು ಯಾವ್ದಾನ ಹುಟ್ಲಿ ಬಿಡಿ ಗಾಯ್ಸ್. ಮತ್ತು ಆಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಎಕ್ಸ್ಪೆಕ್ಟೇಷನ್ ಇರುತ್ತೆ, ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಷ್ಟೇ. ಬ್ಲೆಸ್ ಮಾಡಿರಿ, ನಮ್ಮ ಆಸೆ ನೆರವೇರಲಿ ಅಂತ ಬ್ಲೆಸ್ ಮಾಡಿರಿ ಸಾಕು. ನೀನ ದೇವ್ರ. ಓಕೆ, ನನ್ನ ಡ್ರೀಮ್ ಏನಪ್ಪ ಅಂತಂದ್ರೆ ಪ್ರೆಸೆಂಟ್ ಏನಿಲ್ಲ ಗೈಸ್. ಇದು ಫೋಟೋಶೂಟ್ ಮಾಡಿಸ್ಬೇಕು ಅಂತೇಳಿ ಫೋಟೋಶೂಟ್ ಮಾಡಿಸ್ಬೇಕು. ಒಂದು 3-4 ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಂತ ಆಸೈತಿ. ಅದು ನೆರವೇರಿಸ್ತೀನಿ ಬಿಡಿ ಗೈಸ್, ಅದೇನು ದೊಡ್ಡದಿಲ್ಲ. ಮತ್ತು ನಂಗೆ ಅವಾಗ ಸೀಮಂತ ನೋಡ್ರಿ ಎಷ್ಟು ಸಿಂಪಲ್ಲಾಗಿ ಮಾಡೋರಲ್ಲ. ಇವಾಗಿಂದ ಇದನ್ನ ನಗ್ತಾರೆ, ಎಷ್ಟು ಸಲ ಮಾಡಿಸ್ಬೇಕು ಫಸ್ಟ್ ಪ್ರೆಗ್ನೆನ್ಸಿಗೆ ಅಷ್ಟೇ ಮಾಡಿಸ್ಬೇಕಂತಾರೆ. ಹಂಗೇನು ಇಲ್ಲ ಗೈಸ್. ನಾನು ನೋಡಿದ್ದೀನಿ, ಸೆಕೆಂಡ್ ಇದ್ದವರು ಮಾಡಿಸ್ಕೊಂಡಿದ್ದಾರೆ. ಸೆಕೆಂಡ್ ಇದ್ದವ್ರು ಕೂಡ ಮಾಡಿಸ್ಕೊಂಡಿದ್ದಾರೆ ಇದನ್ನು ಸೀಮಂತ. ಅವೆಲ್ಲ ನೋಡಿ ನಾನು ವಿಡಿಯೋಸ್. ಹೆಂಗಿದ್ರೆ ನಮ್ಮ ಇವರು ಡೆಕೋರೇಷನ್ ಮಾಡ್ತಾನಲ್ಲ, ನನಗೆ ಕಾನ್ಫಿಡೆನ್ಸ್ ಅಲ್ವೇ ಮಾಡಿಸ್ಕೊಂತೇನೆ. ಸುಮ್ಮನೆ ನಾವಷ್ಟೇ, ನಾನು, ನಮ್ಮ ಫ್ಯಾಮಿಲಿ, ನಮ್ಮ ಜ್ಯೋತಿ, ಸಾವು, ಮಮ್ಮಿ, ನಾವಷ್ಟೇ ಚಂದ ಮಾಡಿಸಿ ನಂದು ಮಾಡಿರಿ ಅಂತೇಳಿ ಸ್ವಲ್ಪ ಹೇಳಿದ್ನಿ ಅವಾಗ. ಅದು ಸೀರಿಯಸ್ ಆಗಿ ತೊಗೊಂಡಾರಿಲ್ಲ ಗೊತ್ತಿಲ್ಲ. ಓಕೆ, ಅವಾಗಿನ ಮೂಮೆಂಟ್ ಹೆಂಗಿರುತ್ತೆ ನೋಡಮ್ಮ. ಹಂಗೇನಾರು ಮಾಡಂದ್ರೆ ನಮ್ಮ ತಮ್ಮ ಮಾಡ್ತಾನೆ ಗೈಸ್, ಹಾಗೇನಿಲ್ಲ. ಎಲ್ಲರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಓಕೆ, ನೋಡೋಣ. ಅದಾದರೆ ನೆರವೇರಿಸ್ತೀನಿ. ಇಲ್ಲಾಂದರೆ ಫೋಟೋಶೂಟ್ ಅಂತೂ ಮಸ್ತ್ ಪಕ್ಕ ಎಲ್ಲ ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಳಕಂತೀನಿ ರೀ. ಸಾರಿ ಎಲ್ಲ ಯಾವ್ದು ಉಟ್ಕೋಬೇಕು ಏನಂತೇಳಿ ನಿಮಗೆ ವಿಡಿಯೋ ಹಾಕ್ತೀನಿ, ಮತ್ತು ಬ್ಲಾಗನ್ನು ಮಾಡ್ತೀನಿ, ಹೇಗಿರುತ್ತೆ ಅಂತೇಳಿ ತೋರಿಸ್ತೀನಿ. ಓಕೆ, ನೋಡಿದ್ರಲ್ಲ ಗೈಸ್ ನನ್ನ ಸೀಮಂತ ಫೋಟೋಸು. ಅವಾಗ ಭಾಳ ಜನ ಕೇಳಿದ್ರಿ, ಕೇಳಿ 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 ಕೈ ಬಿಟ್ಟಿದ್ರಿ ನೀವು. ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಇವಾಗಲೇ ಮಾಡಿ ಹಾಕ್ಬಿಟ್ಟೆ. ಮತ್ತು ಆಮೇಲೆ ಊರಿಗೆ ಹೋದ್ರೆ ಆಲ್ಬಮ್ ಇರಲ್ಲ, ಇವಾಗ ಮಾಡಿಬಿಡಂಬಿಡು. ಜಾಸ್ತಿ ಜನ ಕೇಳಿದ್ರಲ್ಲ, ನಂಗೆ ಹೆಂಗಿದ್ರು ಒಂದು ಬ್ಲಾಗ್ ಬೇಕಾಗಿತ್ತಾ. ಸೊ ಫೈನಲಿ ಇದನ್ನು ಮಾಡಿದೆ. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಹೀಗೆ ನನ್ನ ವಿಡಿಯೋನ ನೋಡ್ತಾಯಿರ್ರಿ, ಸಪೋರ್ಟ್ ಮಾಡ್ತಾಯಿರ್ರಿ, ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬಾಯ್.